ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ಲಿ ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವ್ರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ. ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ಲಿ ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವ್ರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರು ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗಿತ್ತು. ನೀವು ರಾಜ್ಯಾಧ್ಯಕ್ಷರು ಎಸ್ ಇವ್ರು ಮಾಡಿ ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಲಿಂಗಾಯತರು ಬಂದಾಗ ನೀವು ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ವಿರುದ್ಧ ರೆಡಿ ನೀವು ಯಾರು ಬೇಕಾದವ್ರು ರೆಡಿ. ಅಲ್ಲ ಇವತ್ತು ಇವರು ಕುಮಾರ್ ಬಂಗಾರಪ್ಪ ಅವರು ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ ಸರ್. ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ಲಿ ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವ್ರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ. ಅಲ್ಲ ಬಂಗಾರಪ್ಪ ಅವರು ಇವತ್ತು ಇವ್ರಿಗೆ ಭೇಟಿಯಾಗಿದ್ದಾರೆ ಸರ್. ಭೇಟಿ ಆಗೋದಿಲ್ಲ. ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿರ್ತೀವಿ. ನೀವು ಅವ್ರನ್ನ ಭೇಟಿ ಆಗು, ನೀವು ಇವ್ರನ್ನ ಭೇಟಿ ಆಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ ಆದ್ರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದು ಇಬ್ರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದ, ನಾವ್ಯಾಂಗ ನಮ್ಮ ಎಲ್ಲ ದಿಕ್ಕುಗಳಿಂದಾನೇ ಇರೇನು ಸರ್. ಅಧ್ಯಕ್ಷತೆ ಮುಗಿತಾ ಮುಂದೆ ಕಂಟಿನ್ಯೂ ಹೋರಾಟ ಯಾವ ನಾವು ಹಿಂದುತ್ವ ವಂಶ ಪಾರಂಪರ್ಯ ಕುಟುಂಬ ರಾಜಕಾರಣದಿಂದ BJP ಮುಕ್ತಾಗಲಿ, ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರುವಂಥದ್ದು ನೇತೃತ್ವ ಕೊಡಬಾರ್ದು. 3 ಪಾಯಿಂಟ್ ಬಿಟ್ಟರೆ ಅಜೆಂಡಾ ಬಿಟ್ಟು ನಮಗೆ ಒಂದು ಯತ್ನಾಳೆ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋದಿಲ್ಲ, ಯತ್ನಾಳನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದಿಲ್ಲ. ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡ್ರಿ, ಆದ್ರೆ ಈ 3 ಪಾಯಿಂಟ್ನಾಗ ಇರ್ಲಾರ್ದಂತವ್ರು ಆಗ್ಬಾರ್ದು. ಒಂದು ವೇಳೆ ಯಾವ್ಯಾವ ಸರ್ ವಿಜೇಂದ್ರ ಅವರು ಅಧ್ಯಕ್ಷ 3 ಪಾಯಿಂಟ್ ಯಾವ ವಿಜೇಂದ್ರ ರಾಜ್ಯಾಧ್ಯಕ್ಷ ಅಂದ್ರೆ ನಿಮ್ಗೆ ಹೋರಾಟ ಮುಂದುವರಿತದೆ. ಒಂದು ವೇಳೆ ರಾಜ್ಯಾಧ್ಯಕ್ಷರಾದ ನಂತರ ನಿಮ್ಮ ಹೋರಾಟ ಮುಂದುವರ್ತದೆ. ಅವಾಗ ನಿರ್ಣಯ ಮಾಡ್ತೀವಿ. ಅಲ್ಲ ಅವ್ರ ಸ್ಥಾನಮಾನ ಏನಿರುತ್ತೆ ಅಂತ ತಾವು ರಾಜ್ಯಾಧ್ಯಕ್ಷರಾದ್ರೆ ವಿಜೇಂದ್ರ ಅವ್ರ ಸ್ಥಾನಮಾನ ಇಂಗ್ಲೀಷ್